ಚಂದ ಕವಿತಾ ಜಾರಿದೆ ಮತ್ತೊಬ್ಬಗ ಮನಸ್ಸ ಮಾಡಿದೆ ಹೂವ ಬಿಟ್ಟ ಹೂವಿಗ್ಯಾಕ ಹಾರಿದೆ ಮನಸ್ಸ ಕೊಟ್ಟ ಕಸಗೊತ್ತ ಯಾಕ ಮಾಡಿದೆ. ನೀ ಅನ್ನೋದ್ರಾಗ ಪಟ್ನ ಬಂದ್ ನೋಡ ನನ್ನ ಚೆನ್ನಿಗ ರಾಯ. ನಮ್ಮ ಅಪ್ಪನ ಕಣ್ಣು ತಪ್ಪಿಸಿ ಬರೋದ್ರಾಗ ಅವನೋನ ನಮ್ಮಪ್ಪ ಹೊಸಲ ದಾಟಿ ಕುಂತು ಬಿಟ್ಟಿದ್ದ. ಹಂಗ ನಮ್ಮಪ್ಪಗ ಬೆಕ್ಕ ತಪ್ಪಿಸ್ಕೊಂಡಂಗ ಓಡಿ ಬಂದ್ಬಿಟ್ಟಿ ನೋಡು ರಾಜ. ಅದ್ರ ಪದ್ಧತಿ ನನಗ ಗೊತ್ತು. ಮತ್ತ ನೀ ಹೆಂಗ ಬಂತ ನಿಮ್ಮ ಅಪ್ಪನ ಬಿಟ್ಟ? ಏನಂತ ಹೇಳ್ಬೇಕು ಹುಡುಗ. ಅಲ್ಲ ನಮ್ಮಪ್ಪ ಒಂದ ಸವನ ಹಾವು ಕಣ್ಣು ಬಿಟ್ಟಂಗ ದಿಟ್ಟಿಸಿ ನನ್ನ ನೋಡ್ಕೊಂತ ಕುಂತು ಬಿಟ್ಟಿದ್ಯಾ. ಆದ್ರೆ ನಾ ಅದಕ್ಕೊಂದು ಪ್ಲಾನ್ ಮಾಡಿದ್ಯಾ. ಏನು ಪ್ಲಾನ್ ಮಾಡಿದೀಯ? ಏನಂತ ಕೇಳ್ತಿಲ್ಲ, ಹೇಳ್ತೀನಿ ಕೇಳಿಲ್ಲ. ನೋಡು ನಮ್ಮ ಅಪ್ಪಗ ಯಾಕೆಪ್ಪ ಯಾಕೆ ತ್ರಾಸ ಮಾಡ್ಕೊಳತಿದಿ, ನಿನಗೋಸ್ಕರ ಒಂದು ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ ಅಂದೆ. ಅದಕ್ಕೆ ಆ ಚಹಾದಾಗ 2 ಗುಳಿಗೆ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ನಮ್ಮ ಅಪ್ಪಗ ಕುಡ್ಸಿದೆ. ಕುಡಿದು ಗುಟ್ಲೆ ನಮ್ಮಪ್ಪ ಮುಲಿಗೆ ಕುಂತು ಬಿಟ್ಟ. ಇನ್ನೇನು ಕಣ್ಣು ಮುಚ್ತಾನ ಅನ್ನೋದ್ರಾಗ ನೋಡಕತ್ತೀನಿ ನಮ್ಮಪ್ಪ ಕಣ್ಣು ಮುಚ್ಚಲಿಲ್ಲ. ಮತ್ತೆ ಕೇಳಿದೆ, ಅಪ್ಪಾಜಿ ನೀ ಯಾಕೋ ಸುಸ್ತಾದಂಗಾಗಿದ್ದಿ, ಇನ್ನೊಂದು ಸ್ಟ್ರಾಂಗ್ ಚಹಾ ಮಾಡ್ಕೊಂಬರ್ಲ್ಯಾ ಅಂದೆ. ಮಾಡ್ಕೊಂಡು ಬಂದು ನಮ್ಮ ಅಪ್ಪಗ ಅದ್ರಾಗ 4 ಗುಳಿಗೆ ಹಾಕಿ ಕಲಿಸಿ ಕೊಟ್ಟು ನೋಡು. ನಮ್ಮಪ್ಪ ಗಾಡಿ ಹಿಡಿದು ಬಿದ್ದ ಬಿಟ್ಟ. ಅದಕ್ಕೆ ಮನ್ಯಾಗ ನಿನ್ನ ಹತ್ರ ಓಡಿ ಬಂದಿನಿ ನೋಡು ನನ್ನ ಮಾಮ. ಬರುವಾಕಿ ಬಂದಿದ್ದಿ, ಒಂದ್ ಯಾಕೆ 20 ಗುಳಿಗೆ ಹೋಗೋದು ಬರಬಾರ್ದನ? ಯಾಕ ಒಮ್ಮಿಲಿಗೆ 20 ದಿವಸ ನಮ್ಮ ಅಪ್ಪ ಅಲ್ಲೇ ಮಕ್ಕೊಂಡ್ ಬಿಡ್ಬೇಕೇನು? 20 ದಿವಸ ಹೇಳಿದ ಟಂಕ್ ನಾಕ್ 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 ಟಂಕ್ ನಾಕ್ 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 ಅಂತ ಅಲ್ಲಿಗೆ ಬಡ್ಕೊತ ಮ್ಯಾಗ ಹೋಗಿದ್ದ. ನಿನ್ನ ಮದುವೆಗೆ ನಿಮ್ಮ ಫಸ್ಟ್ ನೈಟ್ಕ ಯಾವ ಮಗನೂ ಆಟ ಇರ್ತಿದ್ದಿಲ್ಲ. ಏ ತೀರಾ ಇಷ್ಟು ಮಾತಾಡಬಾರ್ದು. ಯಾಕಂದ್ರ ಅವರು ಮೆಚ್ಚಿದಕ್ಕ ನಯ್ಯ ನಿನ್ನ. ಅದಕ್ಕ ನಾವೇನ್ ಹಂಗ ಮಾಡಿದ್ವಿ ಅಂದ್ರ ಮಂದಿ ಸುಮ್ಬಿಡ್ತಾರ. ನಮ್ಮನ್ನ ನೋಡಿದ ಜನ ಇಬ್ಬರಿಗೂ ಬೇಷಂಗ ಹೊಡಿತಾರ. ಅದಕ್ಕ ಮಂದಿ ಕಣ್ಣಿಗೆ ನಾವು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಅದಕ್ಕ ಪ್ರೀತಿ ಪ್ರೇಮಿಗಳ ಲಕ್ಷಣ ಅಂತಾರ. ಅದೆಲ್ಲ ಇರ್ಲಿ ಬಿಡು, ನನಗೆ ಯಾಕೆ ಬಾ ಅಂತ ಹೇಳಿದಿ? ಅಯ್ಯೋ ಅಯ್ಯೋ ನಿನ್ನ ಯಾಕೆ ಬಾ ಅಂತೀನೋ ನಿನ್ನ ಚೆಲ್ಲವೆ. ಅದ್ರ ಸ್ವಲ್ಪ ತಿಳ್ಕೊಂಡು ನಿನಗಾರ ಗೊತ್ತೈತನ ಇಲ್ಲದು. ನನಗೆ ಎದ್ರ ಚಿಂತೆ, 3 ವರ್ಷ ನಡುವೆ ಸಂಸಾರ ಮಾಡಿದ ನಿಮ್ಮ ತಂಗಿನ ಬಿಟ್ಟು ಹೋಗ್ಯಾಳ. ಮತ್ತು ನೀನು ಕೂಡ 20 ವರ್ಷ ಸಂಸಾರ ಮಾಡಾಕ್ತೀವು. ನಮ್ಮ ಸಂಸಾರದಾಗ ಉಪ್ಪ ಖಾರ ಮೆಣಸಿಗೆ ಕಡಿಮೆ ಐತಿ. ಅದಕ್ಕೆ ಬಂದು ನಿನ್ನ ಮುನ್ನತ್ತ ಚಿಂತೆ ಮಾಡತ್ತ ಚಿಂತೆ. ನೀ ಯಾವ ಗಂಡ್ಸ ಮಾನಗೇಡಿ ಮಾನಗೇಡಿ ಅಲ್ಲ. ನಿನಗೋಸ್ಕರ ಕಿಟಕಿ ಒಳಗ ಈ ನಿನ್ನ ಮನಸ್ಸು ಚಡಪಡಿಸಕತ್ತೈತೆ ನನ್ನ ಚೆಲುವ. ಅಯ್ಯೋ ನೀ ಹಿಂಗಂತಿ ಅಂದ್ರ ಮೊದ್ಲ ಬರಿಗೆಟ್ಟ ಮಂದಿ ನಾವು. ನೀ ಇಟ್ಟು ಅವಸರ ಮಾಡಿ ಅಂದ್ರ ನಿರಪಾಯಿ ಗುಡಿ ಮಗಲ ಆದಾನಂದ ಅಪ್ಪಾಜಿಯವ್ರ ಮಠ ಐತೆ, ಅಲ್ಲಿ ಹೋಗಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಬಿಡ್ತೇನೆ. ತಾಳಿ ಕಟ್ಟಿನಂದ್ರ ಮಾಸ್ತರ ಕಟ್ಟಿಲ್ಲ ಕೂತ ಇಬ್ರು ಎದ್ರ ಬದ್ರ ಬೆಳ್ಕೊಂಡು ಕುಂದ್ರು. ತಡ್ಕೋ ಕೈಯಾಗ ತಮ್ಮರು ಹಿಡ್ಕೊಂಡು ಹಂಗ ಬಾರ್ಸಕ ರಾಗ ಎಳ್ಯಾಕ ಹೋಗ್ಬೇಡ. ಯಾಕಂದ್ರ ನಮ್ಮಿಬ್ರು ಮದ್ವ್ಯಾಗ ಇನ್ನೊಂದ್ ಸ್ವಲ್ಪ ಕಂಡೀಷನ್ ಅದಾವು. ಏನ್ ಕಂಡೀಷನ್ ಅವ? ನೋಡು, ಇಷ್ಟು ದಿನ ನಿನಗೇನು ಚಟ ಮಾಡ್ಲಾರ್ದ ಗಂಡ್ಸ್ ಅಂತ ನಾ ತಿಳ್ಕೊಂಡು ನಿನ್ನ ಮದ್ವ್ಯಾಕ ತಯಾರಾಗಿನಿ. ಆದ್ರ ಅಂತ ಚಟ ನಿನಗೇನ್ರಾಗಿತ್ತು ಅಂದ್ರೆ ಇನ್ ಮೇಲೆ ನೀ ಬಿಟ್ಟು ಬಿಡ್ಬೇಕದನ್ನ. ಆಯ್ತು ಬಿಡು, ನೀ ಏನ್ ಬಿಡುದು ಹೇಳು? ನೋಡು, ಕುಡೆ ಚಟ ಇರಬಾರ್ದು. ಸಮಾಧಾನ ಸಮಾಧಾನ. ಯಾಕ ಕುಡಿ ಚಟ ಅಂದ್ಲೆ ಕುಡಕಂತ ಕುಡಕ ಅಂತ ಅನ್ನತೀನಿ ಯಾಕ ಕುಡಕ ಅಂತ ಅನ್ನತಿ ಯಾಕೆ ದೊಡ್ಡ ಕುಡಕನ ಮಾಡಿದಾಕಿ ನಿನ್ನ ಪ್ರೀತಿಯಲ್ಲೇನ ಕುಡಕನ ಮಾಡಿದಾಕಿ ನಿನ್ನ ಪ್ರೀತಿಯಲ್ಲೇನ. ಆಯ್ತಾ ಬಿಡು ಅದನ್ನು ಮುಂದೆ ಹೇಳ. ಇಸ್ಪೇಟ್ ಆಡೋ ಚಟ ಇದ್ರೆ ಅದನ್ನು ಬಿಟ್ಟು ಬಿಡ್ಬೇಕು. ಸುಣ್ಣ ತಂಬಾಕತ್ತ ಕಾಕಿಲ್ಲ ಇಸ್ಪೇಟ್ ಎಲ್ಲಿದ ಆಡುನು. ಏನ ಹುಡುಗಿಯರಿಗೆ ಕಣ್ಣು ಹೊಡಿಬಾರ್ದು. ಅವ್ರ ಕಣ್ಣು ನೋಡೋರ ನಾವು ತಿರಿ ನೋಡುದಿಲ್ಲ, ನಾ ಕಣ್ಣು ನೋಡೋರು ಅವ್ರು ತಿರಿ ನೋಡ್ತಾರ. ಓ ಹಿಂಗ ನೀನು ಹಂಗ ಹಂಗಾದ್ರ ಇನ್ನೇನ್ ಮಾಡ್ಬೇಕಪ್ಪ ಅಂದ್ರ ಸಿನಿಮಾಕ್ ಹೋಗೋ ಚಟ ಇರಬಾರ್ದು. ಎಂತಂದ್ರ ಅದನ್ನ ಬಿಟ್ಟು ಬಿಡ್ಬೇಕು. ಎಲ್ಲಿ ಸಿನಿಮಾ ಮೊಬೈಲ್ದಾಗ ಸಣ್ಣಿ ಲೇವಣ ಜಾನ್ ಸೀನಾನು ಸಿನಿಮಾ ಎಟ್ಟು ಬರ್ತಾವ, ಮತ್ತೆ ಆಗಿಸ್ಕೊಯ್ ನೋಡೋಣ. ಏನು ಬರಗೆಟ್ಟೈತ್ರಿ ಇದು? ಪೂರಾ ಬರಗೆಟ್ಟು ನೋಡಿ ಹಿಂಗಾಗೈತಿ. ನೋಡಿಲ್ವಾ ಅಂತವ್ರಲ್ಲ. ಮತ್ ನಿನ್ನ ಹೇಳಿದೆ ನೋಡಿ. ನಮ್ಮ ದೋಸ್ತರು ನೋಡ್ತಾರ, ಅನುಭವದ ಮಾತು ಕೇಳ್ತೀವಿ, ಈ ಕಡೆ ಹೇಳ್ತೀವಿ. ಹೆಂಗಂದ್ಯಾ? ಇನ್ ಮುಂದೆ ಏನೇನ್ ಬಿಡ್ಬೇಕಂತ ಮಾಡಿದಿ? ಇನ್ನ ಒಟ್ಟು ನಿನ್ನ ಮದ್ವೆ ಆಗೋದ್ ಬಿಟ್ರೆ ಸಮಾಧಾನ. ಓಯ್ ನೋಡು, ನೀ ಏನ್ ಬಿಡ್ತಿ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ. ಆದ್ರ ಮದ್ವಿ ಮಾತ್ರ ಬಿಡಂಗಿಲ್ಲ. ನೀ ಏನ್ರ ಮದ್ವಿ ಬಿಟ್ಟೆ ಅಂದ್ರ ನನ್ನ ತಲೆನ ಕೆಟ್ಟ ಹೊಕ್ಕೈತಿ. ಮತ್ತ ಏನಂದೆ? ತಲೆ ಕೆಟ್ಟ ಮತ್ತೇನು ಮಾಡುದ?
ಅದನ್ನ ಬಿಡು ಇದನ್ನ ಬಿಡು ಅಂದ್ಯಾರ ಮತ್ ದಿವ್ಸಕ್ಕೆ ರಾತ್ರಿ 3 ಸಲ ಮಾಡುದ ಬೇಡ ಅಂದ್ರೆ ನಾ ಮದ್ವೆ ಆಗಿ ಏನು ಬದನಾ ಮಾಡ್ಲ ಬೇತನ ಕುತ್ಕೊಂಡ ಏಯ್ ಏನದು 3 ಸಲ ಮಾಡುದು ಊಟ ಊಟ ಹಿಂಗಂದ್ಯಾ ಹಾ. ಅದನ್ನ ಹೆಂಗ್ ಬಿಡಕ್ಕಾಗತ್ತೆ ಹೇಳೋ ದೋಸ್ತ ನನಗೂ ದಿನಾಲ್ 3 ಸಲ ಬೇಕು ಊಟ ಊಟ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನೀ ಏನ್ ಬಂದಿವ ಇವತ್ತು ಹೊಕ್ಕಿ 3 ಸಲ ಊಟ ಮಾಡ್ಸವ್ರ ಯಾರು ನಮಗ ನೀ ನಾ ಮುಂದರ್ಸ್ ಬರೋ ಮಟ್ಟ ಉಪವಾಸ ಇರ ನೀನು ಅಲ್ಲೇವಣ ಮತ್ ನಿಮ್ಮ ಅಕ್ಕಂಗೆ ಯಾರು ನೋಡುನು ಇದು ಅದಕ್ಕ ನಿಂತೈತಿ ನೀ ಈಗ ನನ್ನ ಮದುವೆ ಅಕ್ಕಿ ಅಂದ ನೀ ನನ್ನ ಹೆಂಡತಿ ಅಂದ್ಕೂಲೆ ನಾ ನಿನ್ನ ಗಂಡ ಹೌದು ನಾ ನಿನ್ನ ಗಂಡ ಆದ್ರ ನೀ ಬಾಳ ಮರ್ಯಾದೆಯಿಂದ ಕಾಣ್ಬೇಕು ಮತ್ತ ಬಾಳ ಮರ್ಯಾದೆ ಕೊಟ್ಟು ಕರಿಬೇಕ ನಾ ನಿನ್ನ ಮರ್ಯಾದೆಯಿಂದ ಕರಿತೀನಿ ಮರ್ಯಾದೆಯಿಂದ ನೋಡ್ಕೋತೀನಿ ಈಗ ನೀ ನನ್ನ ಹೆಂಡತಿ ತಕೋ ಹಾ ಗಂಡನ ಊಟಕ್ಕೆ ಹೆಂಗ್ ಕರಿತಾರ ಅವನು ಕರಿ ಹೆಂಗ್ ಕರಿತಾರ ನೋಡ ಹೇಳ್ತಾನೆ ಕೇಳಿ ಈಗ ಅದು ಏನೇನು ಹೇಳಿ ನೋಡೋಣ ಹೇಳ್ತಾನೆ ಕೇಳ ಈಗ ಬೆಂಗಳೂರು ಮೈಸೂರು ಕಡೆ ಹೆಂಗ್ ಕರಿತಾರ ಗೊತ್ತನ ಹಾ ಹೆಂಗ ರೀ ಸ್ವಾಮಿ ಯಾ ಸ್ವಾಮಿ ಕಾಲೇಜ್ ಕಲ್ತೀನಿ ನಾಲೇಜ್ ಆಯ್ತಲ್ಲ ಹೆಂಗ್ ರಗಡಕ್ ಹೋಗ್ಯೋ ಸ್ವಾಮಿ ಅಂದ್ರ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟಂಗ ಹಿಂಗನ ಹಂಗಾದ್ರ ಮುಂದೆ ಹೆಂಗ ಹೇಳ್ದೆ ಹೇಳಿ ಹಾ ರೀ ಸ್ವಾಮಿ ಸಮಯ ಬಹಳವಾಗಿದೆ ಊಟ ಮಾಡ ಬನ್ನಿ ಅಂತ ಕರಿತಾರ ಇನ್ನು ಸ್ವಲ್ಪ ಸೂಕ್ಷ್ಮವಂತ ವಿದ್ಯಾವಂತ ಜನ ಇದ್ರೆ ಹೆಂಗ್ ಕರಿತಾರ ಗೊತ್ತೇನ ಹೆಂಗ್ ಕರೀತಾರ ಸಮಯ ಬಹಳವಾಗಿದೆ ಊಟ ಮಾಡ ಬನ್ನಿ ಅಂತ ಕರಿತಾರ ಮತ್ತ ಅದ್ರಾಗ ನಮ್ಮ ಮೆಡಾಳಿ ಮಂದಿ ಐತ್ಲೆ ಹೆಂಗ ಕರಿತಾರಪ್ಪ ಅಂತಂದ್ರ ಹೆಂಗ ಕರೀತಾರ ಲೇ ಮೂಳ ಕಟ್ಟಿ ಕಲ ಕಟ್ಟಿ ಕುತ್ತಾಗ ಮಚ್ಚಿ ಒತ್ತು ಒಂದ್ ನೆತ್ತಿ ಮ್ಯಾಗ ನಿಂತೈತಿ ಒತ್ತು ಊಟ ಬಡ್ದ ಬಕ್ಕೊಂಡ್ ಹೋಗ್ಬಾ ಅಂತ ಕರಿತಾರ ಮತ್ತ ನೀ ಹೆಂಗ ಕರಿತಿ ಈಗ ನೀ ಹೇಳಿದೆಲ್ಲ ಹಂಗಲ್ಲ ನಾ ಹೆಂಗ್ ಕರಿತೀನಿ ಗೊತ್ತೈತೆ ನಿನಗ ಹೇಳ ನೋಡೋನು ಹೇಳ್ಯಾ ಹೇಳ ಹೇಳ್ಯಾ ಹೇಳಿ ರಸಿಕ ನೋಡಣ್ಣ ಈ ತಳಕ ಕಚ್ಚಳಕ ಮೈ ಪುಳ ಏನಂದೆ ಹೇಳ ಅಲ್ಲ ಬರದ ಈಗ ಬಂದಿನಿ ಒಮ್ಮಿಗೆ ಮೂಡಿಗೆ ಅನ್ನ ತಡ್ಕೊ ಒಂದಿಟ್ಟು ಹೇಳ ರೀ ಏನಂದ್ರಿ ನಿಮ್ಗೋಸ್ಕರ ರೊಟ್ಟಿ ಮಾಡಿಟ್ಟಿನಿ ಪಟ್ಟಂಗ ತಿನ್ಕೊಂಡ್ ಹೋಗ್ಬಾರ ಅಂತ ಕರಿತೀನಿ ಇದ ಶುದ್ಧ ಮಂಗ್ಯಾ ಕರ್ದಂಗ ಐತಿ ಹೆಂಡತಿ ಗಂಡನ ಊಟಕ್ಕೆ ಕರೆದ್ರ ಗಂಡನ ಹಸದ ಹೊಟ್ಟಿ ತುಂಬಿದಂಗಿರ್ಬೇಕ ಇದಕ್ಕ ಗಂಡ ಹೆಂಡತಿ ಪ್ರೀತಿ ಅಂತಾರ ನೋಡ್ ಕರಿ ಹೆಂಗ್ ಕರಿತಿ ಕರಿಲ್ಯಾ ಕರಿತೀನಿ ತಡಿ ಹಂಗಾದ ವಸಂತ ವಸಂತ ವಂಡರ್ಫುಲ್ ವಸಂತ ಕರಿ ಕರಿ ಬಡ ಬಡ ಕರಿ ರೀ ಏನಂದ್ರಿ ನಿಮ್ಗೋಸ್ಕರ ಬಿಸಿ ಬಿಸಿ ಊಟ ಮಾಡಿ ಬನ್ನಿರಿ ಅಂತ ಕರಿತೀನಿ ಹೊಗೆ ಮಾಸ್ತರ ಹೆಂಡತಿ ಊಟಕ್ಕೆ ಕರೆದ ಊಟ ಮಾಡಿ ರುಚಿ ಮಾಡೋಣ ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲೆ ಜೋರ ಅಕ್ಕ ಅಕ್ಕ ಮಾಡಿ ನಿರೊಕ್ಕ ಬಂಗಾರ ಮಾಡೋದು ಹೈ ಬಾಯ್ಲೆ ದೂರ ರಗಡ ಮಾಡಿ ನಿರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಬಾಯ್ಲೆ ದೂರ ಮತ್ತೆ ಹಾಕೊಂಡ ಕೌದಿ ಮುಸುಕ ಹೊಲ ಹಚ್ಚಕ್ಕೆ ನನ್ನ ಕಡಾಕ ನನ್ನ ದಿಕ್ಕ ಇಡದಿಲ್ಲ ಬುಕ್ಕ ಕುಡದರ ಬದುಕ ನನ್ನ ಬಾಡಿಗೆ ಆಗಿ ಬಾ ಬೆಳಕ ಇಡದಿಲ್ಲ ಬುಕ್ಕ ಕುಡದರ ಬದುಕ ನನ್ನ ಬಾಡಿಗೆ ಆಗಿ ಬಾ ಬೆಳಕ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ್ ಜೋಡ ಮಾಡೋನು ಹೈ ಪೈಲೆ ದೂರ ರಗಡ ಮಾಡಿ ನಿರೊಕ್ಕ ಬಂಗಾರ ಜೋಡ ಮಾಡೋನು ಹೈ ಪೈಲೆ ದೂರ ಲಾ 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 la 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 la
ಮಾಸ್ತರ್